ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಆನ್ಲೈನ್ ಶಾಪಿಂಗಿಂದು ತೋರಿಸ್ತಿದ್ದೀನಿ ನೋಡಿ. ಆನ್ಲೈನಲ್ಲಿ ಒಂದಿಷ್ಟು ಬುಕ್ ಮಾಡಿದ್ದೆ, ಅದ್ರಲ್ಲಿ 3 ಬಂದಿದೆ. ಅದೇನಂತ ಇವಾಗ ತೋರಿಸ್ತೀನಿ. ನಾನು ನೋಡಿಲ್ಲ, ಹೇಗಿದೆ ನೋಡಿ. ಚೆನ್ನಾಗಿದ್ರೆ ಇಟ್ಕೊಳ್ಳೋದು, ಇಲ್ಲ ಅಂದರೆ ರಿಟರ್ನ್ ಮಾಡೋದು. ಫ್ಲಿಪ್ಕಾರ್ಟ್. ಕತ್ರಿ ಬೇರೆ ಇರಲಿಲ್ಲ ಅಲ್ಲಿ. ಓ, ಇದು ವಾಸ್ ಚೆನ್ನಾಗಿದೆ. 4 ವಾಸ್ ಬಂದಿದೆ, ಚೆನ್ನಾಗಿದೆ. ಉದುರ್ತಾ ಇದೆ. ಇಲ್ಲ, ಇದು ಈಗ ಸಿಕ್ಸ್ಬೋದು. ಅಲ್ಲಿ ಕಡ್ಡಿ ಕಡ್ಡಿ ತರ ಇರುತ್ತೆ, ಅಲ್ಲಿ ಸಿಕ್ಸ್ಬೋದು. ನಾನಿದು ಹೋಯ್ತು ಅಂತ ಅನ್ಕೊಂಡೆ. ಇಷ್ಟೇ ಇಷ್ಟೇ. ಜಾಸ್ತಿ ಯಾವ್ಯಾವ ಕಲರ್ ಸ್ವಲ್ಪ ಇರಬೇಕು. ಚೆನ್ನಾಗಿದೆ. ನಮ್ಮನೆ ತರ ಮಕ್ಕಳನ್ನ ಯಾರನ್ನ ನೋಡಿದ್ದೀರಾ? ಈ ತರ ಮಕ್ಕಳನ್ನ ನೋಡಿ. ಕಲರ್ ಅಷ್ಟೇ ನೋಡಿ. ಇಷ್ಟು ಅಂದ್ರೆ ಕಿಚನ್ ಹತ್ರ ಇಡಕ್ಕೆ ಹೇಳ್ತಾರೆ. ಯೂಟ್ಯೂಬ್ ನೋಡ್ತೀನಲ್ವಾ, ಈ ಥರದ್ದೆಲ್ಲ ಇಡಬೇಕು ಅಂತ. ಮತ್ತೆ ನಮ್ಮನೇಲೂ ಅಷ್ಟೇ, ಇಲ್ಲಿ ಮನೆ ಕಟ್ಟಿದ್ಮೇಲೆ ಈ ಥರ ಐಟಮ್ ಏನು ತಂದಿಲ್ಲ ನಾವು. ಫೋಟೋಸೇ ಇಟ್ಟು ಎಲ್ಲ ಇದು ಮಾಡಿದ್ದೀವಿ. ಅಂದರೆ ಬುಕ್ ಮಾಡೋಕ್ಕೆ ಚೆನ್ನಾಗಿ ಬರುತ್ತೋ ಇಲ್ಲೋ, ಒಂದೊಂದರಲ್ಲಿ ರಿಟರ್ನ್ ಇರಲ್ಲ, ಒಂದೊಂದಲ್ಲಿ ರಿಟರ್ನ್ ಇರುತ್ತೆ. ಆಮೇಲೆ ರಿಟರ್ನ್ ಮಾಡಿದ್ರೆ ಅಕೌಂಟಿಗೆ ಒಂದೊಂದ್ರಲ್ಲಿ ಬರುತ್ತೆ. ಫ್ಲಿಪ್ಕಾರ್ಟಲ್ಲಿ ಅಕೌಂಟಿಗೆ ಬರುತ್ತೆ. ನಾನು ಅಮೆಝಾನ್ದಲ್ಲಿ ಒಂದ್ಸತಿ ವಾಟರ್ ಬಾಟ್ಲಿ ಬುಕ್ ಮಾಡಿದ್ದೆ, ಅದು ಚೆನ್ನಾಗಿರಲಿಲ್ಲ, ಲೀಕ್ ಆಗ್ತಾ ಇತ್ತು. ಅದು ವಾಪಸ್ ರಿಟರ್ನ್ ಮಾಡಿದ್ನಾ, ಅವರು ಅಕೌಂಟಿಗೆ ಹಾಕಿರಲಿಲ್ಲ. ಅದು ಯಾವುದೋ ಬ್ಯಾಂಕಿಂದ ಇದರಲ್ಲಿ ಚೆಕ್ ಕಳಿಸಿದ್ರು, ಅದು ತೆಗಿಯೋಕ್ಕೆ ಆಗಲಿಲ್ಲ, ಅದು ಹಾಕೋಕ್ಕೆ ಆಗಲಿಲ್ಲ. ಅದು ಹಾಗೆ ಹೋಯಿತು. ಒಂದು 500 ಚಿಲ್ಲರೆದೇನ, ಮಿಲ್ಟನ್ ಕಂಪ್ನಿದು. ಹಾಗಾಗಿ ಮಾಡೋಕ್ಕೆ ಚೆನ್ನಾಗಿದೆ. ರೋಸಸ್ ಚೆನ್ನಾಗದು ನೋಡಿ. ಎಲ್ಲ ರೋಸು ಇದೊಂದೇ ಬೇರೆ, ಬೇರೆದು ಕೊಡಿ ಇಲ್ಲಿ. ಇದು ಏನು? ಇದು ಏನಂತ ಗೊತ್ತಿಲ್ಲ. ಓ, ಇದು ದೇವ್ರ ರೂಮಿಗೆ ಫ್ಲವರ್ದು ಹೀಗೆ ಹಾಕ್ತೀವಲ್ಲ, ಅದು. ಇದು ಹಿಂಗೆ ಹಾಕಿ ತೆಗಿಯೋಕ್ಕಷ್ಟೇ. ಏನಕ್ಕಂದ್ರೆ ಗಟ್ಟಿ ಏನಿಲ್ಲ, ಲಟ್ಕ ಪಟ್ಕ. ಯಾರು ಒಬ್ರು ಅದ್ರ ಮೇಲೆ ಒಂದು ಕೈ ಇಟ್ಟರೆ ಸಾಕು, ಪಟಾರ್ ಅಂತ ಇದಾಗ್ಬಿಡುತ್ತೆ. ಸೆಂಟ್ರಲ್ ಒಂದಿದೆ ಗಂಟೆ ಥರ. ಇದು ಹಾಕಿ ತೋರಿಸ್ತೀನಿ ದೇವ್ರ ರೂಮಲ್ಲಿ, ಅದು ಹೇಗೆ ಅಂತ ಹೇಳಿ ಗೊತ್ತಿಲ್ಲ. ಇಲ್ಲಿ ಗಂಟು ಥರ ಹಾಕಿದ್ದಾರೆ, ಯಾವ್ದು ಬಿಚ್ಚಬೇಕಂತ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಈ ವಿಡಿಯೋ ನೋಡ್ತಿರೋರು ಯಾರು ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲೋ ಅವ್ರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು 3ಕ್ಕೆ 1700 ಏನೋ ಆಯಿತು. ಅಂದರೆ ಒಂದು ನಾನ್ ಸ್ಟಿಕ್ ತವ ತಗೋಬೇಕಂದ್ರೆ ಪ್ರೆಸ್ಟೀಜ್ದು 900 ಹತ್ರ ಇದೆ, ಅದಕ್ಕಿಂತ ಜಾಸ್ತಿದು ಇದೆ. ಇದು ಸ್ವಲ್ಪ ಚಿಕ್ಕ ಸೈಜು ಅಂತ ಅದರಲ್ಲಿತ್ತು. ನೋಡೋಣ, ಪ್ರೆಸ್ಟೀಜ್ ಅಂತ ಹೇಳಿ ಒಬ್ರೊಬ್ರು ಪ್ರೆಸ್ಟೀಜ್ ಕಂಪ್ನಿದೆಲ್ಲ ಬೇರೆದೆಲ್ಲ ಹಾಕ್ತಾರೆ, ಒಬ್ರೊಬ್ರು ಪ್ರೆಸ್ಟೀಜೇ ಕೊಡ್ತಾರೆ. ನೋಡೋಣ, ಅದು ಅಷ್ಟು ಕಮ್ಮಿ ಸಿಕ್ಕಿದೆಯಲ್ಲ, ಸ್ವಲ್ಪ ಡೌಟ್.
ಎಲ್ಲದಕ್ಕೂ ಒಂದೇ ಮುಚ್ಚೋದು, ಇದಕ್ಕಿಂತ ಅಂತ ಗೊತ್ತಿಲ್ಲ. ವೆಯ್ಟ್ ಇಲ್ಲ, ಇದು ಪ್ರೆಸ್ಟೀಜ್, ಇದು ಫುಲ್ ವೆಯ್ಟ್ ಇರುತ್ತೆ. ಅದೇ ಇರೋದು ಪ್ರೆಸ್ಟೀಜ್ ಅಂತ ನೋಡಿ, ಪ್ರೆಸ್ಟೀಜ್ ಅಂತಲೇ ಇದೆ, ಅಷ್ಟು ಇದಿಲ್ಲ. ಓಕೆ, ಅಂದರೆ ಈ ಕಲರು ಚೆನ್ನಾಗಿ ಕಾಣ್ತು, ಜಾಸ್ತಿ ಈ ಕಲರೇ ಪರ್ಚೇಸ್ ಮಾಡಿದ್ರು, ಹಾಗಾಗಿ ಚೆನ್ನಾಗಿರ್ಬೋದೇನೋ ಅಂತ ತಗೊಂಡೆ. ಇನ್ನು ನೋಡಬೇಕು. ವೆಯ್ಟೇ ಇಲ್ಲ. ಏನು ವೆಯ್ಟ್, ಚಿಕ್ಕ ಸೈಜ್ ದೋಸೆ ಆಗುತ್ತೆ, ಎಷ್ಟು ದೊಡ್ಡ, ಚೆನ್ನಾಗಿದೆ. ಇಲ್ಲ, ಹಿಂದೆ ಪ್ರೆಸ್ಟೀಜ್ ಅಂತಲೇ ಇದೆ, ವೆಯ್ಟ್ ಇಲ್ಲ. ಕಾಣಿಸ್ತಿದೆಯೋ ಇಲ್ಲ ಗೊತ್ತಿಲ್ಲ. ಇದು ಸ್ಕ್ರೂ ಡ್ರೈವರ್ ಇದೆಲ್ಲ ಸಪ್ರೇಟ್ ಕೊಟ್ಟಿದ್ದಾರೆ. ಈಗ ನಾವು ಅದನ್ನು ಹಾಕೋಬೇಕು, ಯಾವ್ದ್ಯಾವ್ದಕ್ಕೆ ಹಾಕೋದಂತ ಗೊತ್ತಿಲ್ಲ. ಇದು ಹಾಕಿಬಿಟ್ಟು ತೋರಿಸ್ತೀನಿ. ಇದು ಫಸ್ಟ್ ಉಲ್ಟಾ ಹಾಕ್ಬಿಟ್ಟಿದೆ, ಇದು ತಿರುಗಿಸಿ ಹಾಕ್ಬಿಟ್ಟಿದೆ. ಅದೇನು ಈ ಥರ ಉಂಟಲ್ಲಪ್ಪ ಅಂತ ಅಂದ್ಕೊಂಡೆ. ಚೆನ್ನಾಗಿದೆ, ತಗೋಬೋದು. ಇನ್ನು ಯೂಸ್ ಮಾಡಿದ್ಮೇಲೆ ಗೊತ್ತಾಗೋದು. ಇದು ಈಗ ಪ್ರೆಸ್ ಮಾಡಿ ಗೊತ್ತೇ ಇರಲಿಲ್ಲ ಈ ಥರ ಅಂತ. ಇಷ್ಟೇ, ಒಂದು ನನ್ನ ಮಗ ಹಾಕ್ದ, ಇದು ಒಂದು ಮಗಳು ಹಾಕಿದ್ರು. ಮತ್ತು ಇದು ಇಷ್ಟಕ್ಕೂ ಇದೆಯಲ್ವಾ, ಇದಕ್ಕೂ ಆಗುತ್ತೆ. ಇದಕ್ಕೂ ಆಗುತ್ತೆ, ದೋಸೆದಕ್ಕೂ ಆಗುತ್ತೆ. ತೋರಿಸ್ಲಿಲ್ಲ ನೀವು. ಚೆನ್ನಾಗಿದೆ. ಮಾಡ್ಬೋದು.